ಎಲ್ಲರಿಗೂ ಕನ್ನಡ PMC ವಾಹಿನಿಯ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ನಮ್ಮೆಲ್ಲರ ಗುರು ಮಾತೆಯಾಗಿರುವಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೂ ಕೂಡ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇಂದಿನ ಒಂದು ವಿಶೇಷವಾದಂತಹ ದಿನ, ನಮ್ಮ ಭಾರತ ದೇಶವೇ ಸ್ವತಂತ್ರ ಮುಕ್ತವಾದಂತಹ ಆ ಒಂದು ಅದ್ಭುತವಾದಂತಹ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾನುಭಾವರಾಗಿರ್ತಕ್ಕಂಥ ಮಹಾತ್ಮರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಹಾಗೂ ವಿಶ್ವ ಅಹಿಂಸಾ ದಿನಾಚರಣೆಯ ಪ್ರಯುಕ್ತವಾಗಿ ಇವತ್ತು ನಾವು ಆ ಒಂದು ಅದ್ಭುತವಾದಂತಹ ಮಹಾತ್ಮ ಗಾಂಧೀಜಿಯವರ ಸೂಕ್ತಿಗಳನ್ನು ಮತ್ತು ಅವರ ಒಂದು ಸಂದೇಶಗಳನ್ನು ನಾವು ಈ ಒಂದು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ವಿಶೇಷವಾಗಿ ಅವರ ಒಂದು ಜ್ಞಾನವನ್ನು ನಾವು ಪಡೆದುಕೊಳ್ಳೋಣ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದರೆ ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಗಳಂದರೆ ಅಹಿಂಸಾ ಧರ್ಮ ಎನ್ನುವಂತಹ ಆ ಒಂದು ನಿನಾದದಲ್ಲಿ, ಆ ಒಂದು ಧರ್ಮದಲ್ಲಿ ಪ್ರತಿಯೊಬ್ಬರು ಜೀವಿಸುವಂಥವರು ಹಾಗೂ ಆ ಒಂದು ಅಹಿಂಸಾ ಧರ್ಮವನ್ನು ಎಲ್ಲರಿಗೂ ಪ್ರಚಾರ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಅದ್ಭುತವಾಗಿ ಈ ಒಂದು ಅಹಿಂಸಾ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಮಹಾತ್ಮ ಗಾಂಧೀಜಿಯವರು ಸಹ ಬ್ರಿಟಿಷ್ ಸಾಮ್ರಾಜ್ಯವನ್ನು, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಈ ಒಂದು ಸತ್ಯ ಮತ್ತು ಅಹಿಂಸೆಯ ಒಂದು ಅಸ್ತ್ರದ ಮೂಲಕ ಇಡೀ ಆ ಒಂದು ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಸ್ತಮಯ ಮಾಡಿದರು, ಆ ಒಂದು ಅಹಿಂಸೆಯಿಂದ ಮತ್ತು ಸತ್ಯದಿಂದ ಮೈ ಡಿಯರ್ ಫ್ರೆಂಡ್ಸ್. ಯಾವೊಬ್ಬ ವ್ಯಕ್ತಿಯಾದರೂ ಸ್ವತಂತ್ರವನ್ನು ಯುದ್ಧದಿಂದ ಗಳಿಸಿಕೊಳ್ಳಬಹುದು, ಯುದ್ಧದಿಂದ ಆ ಒಂದು ಸ್ವತಂತ್ರವನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಆ ವ್ಯಕ್ತಿಗಳಿಗೆ ಅಹಿಂಸೆಯಿಂದಲೂ ಸಹ ಸತ್ಯದಿಂದಲೂ ಸಹ ನಾವು ಸ್ವತಂತ್ರವನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಮಹಾ ಸಂದೇಶವನ್ನು ಸಾರಿದಂತಹ ಮಹಾನ್ ವ್ಯಕ್ತಿಯೇ ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಲು ಅವರು ಬಳಸಿರತಕ್ಕಂಥ ಅಸ್ತ್ರಗಳು ಸತ್ಯ ಮತ್ತು ಅಹಿಂಸೆ ಮೈ ಡಿಯರ್ ಫ್ರೆಂಡ್ಸ್. ಸತ್ಯ ಅಂದರೆ ಏನು? ಸತ್ಯ ಅಂದರೆ ಇಷ್ಟೇ ಮೈ ಡಿಯರ್ ಫ್ರೆಂಡ್ಸ್, ನಾನು ಆತ್ಮ ಪದಾರ್ಥ, ನಮ್ಮನ್ನು ಆಳುವಂತಹ ಆ ಒಂದು ಬ್ರಿಟಿಷ್ ದೊರೆಯು, ಆ ಒಂದು ಬ್ರಿಟಿಷ್ ರಾಜನೂ ಕೂಡ ಆತ್ಮ ಪದಾರ್ಥವೇ. ನನ್ನಲ್ಲಿರುವಂತಹ ದೈವತ್ವ ಅವನಲ್ಲಿಯೂ ಆ ಒಂದು ದೈವತ್ವ ಇದೆ ಎನ್ನುವಂತಹ ಆ ಒಂದು ಪರಮ ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಪರಮ ಸತ್ಯವನ್ನು ತಿಳಿದುಕೊಂಡಿದ್ದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಅವರ ಮೇಲೆ ಯಾವುದೇ ರೀತಿಯಾದಂತಹ ಸಶಸ್ತ್ರಗಳನ್ನು ಧರಿಸಿ ದಾಳಿಯನ್ನು ಮಾಡಲಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದರೆ ಆ ಒಂದು ಹಿಂಸೆಯನ್ನು ಮಾಡಿದರೆ ಮತ್ತೆ ಪ್ರತಿಹಿಂಸೆಯನ್ನು ನಾನು ಕೂಡ ಪಡಿಬೇಕಾಗುತ್ತೆ ಎನ್ನುವಂತಹ ಆ ಒಂದು ಕರ್ಮ ಸಿದ್ಧಾಂತವನ್ನು ನಂಬಿರತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಅಹಿಂಸದಿಂದಲೇ, ಅಹಿಂಸೆ ಎನ್ನುವಂತಹ ಆ ಒಂದು ಅಸ್ತ್ರದ ಮುಖಾಂತರವಾಗಿಯೇ ನಮ್ಮ ಭರತ ಮಾತೆಯ ಆ ಒಂದು ಬ್ರಿಟಿಷ್ ಸಾಮ್ರಾಜ್ಯದಿಂದ, ಆ ಒಂದು ಬ್ರಿಟಿಷರ ಒಂದು ದಬ್ಬಾಳಿಕೆ, ಆ ಒಂದು ಆಡಳಿತದಿಂದ ನಮ್ಮನ್ನು ಸ್ವತಂತ್ರ ಮುಕ್ತರಾಗಿ ಮಾಡಿದರು ಆ ಒಂದು ಭಾರತಾಂಬೆಯನ್ನು ಮೈ ಡಿಯರ್ ಫ್ರೆಂಡ್ಸ್. ಯಾವಾಗಲೂ ಈ ಒಂದು ಸತ್ಯ ಮತ್ತು ಅಹಿಂಸೆಯನ್ನು ನಂಬಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಈ ಒಂದು ಅದ್ಭುತವಾದಂತಹ ಈ ಎರಡು ಅಸ್ತ್ರಗಳ ಮುಖಾಂತರವಾಗಿಯೇ ಶಾಂತಿಯುತವಾಗಿಯೂ ಸಹ ಅಹಿಂಸೆಯಿಂದಲೂ ಸಹ ನಾವು ಸ್ವತಂತ್ರವನ್ನು ಪಡೆದುಕೊಳ್ಳಬಹುದು ಎನ್ನುವುದನ್ನು ಇಡೀ ಜಗತ್ತಿಗೆ ಸಾರಿದಂತಹ ಮಹಾನ್ ವ್ಯಕ್ತಿಯೇ ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಅವರ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಅವರು ಹೇಳಿರುವಂತಹ ಇನ್ನೂ ಕೆಲವಾರು ಸೂಕ್ತಿಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಆ ಒಂದು ಜ್ಞಾನದಲ್ಲಿ ನಾವು ಧರ್ಮದಲ್ಲಿ ನಾವು ವಿಹರಿಸೋಣ ಮೈ ಡಿಯರ್ ಫ್ರೆಂಡ್ಸ್. ನಾವು ಗಾಂಧೀಜಿಯವರನ್ನು ನೋಡಿದಾಗಲೆಲ್ಲ ಅವರು ಯಾವಾಗಲೂ ಅವ್ರ ಕೈಯಲ್ಲಿ ಒಂದು
ಭಗವದ್ಗೀತೆ ಪುಸ್ತಕವನ್ನು ನಾವು ನೋಡ್ತೇವೆ ಮೈ ಡಿಯರ್ ಫ್ರೆಂಡ್ಸ್. ಆ ಭಗವದ್ಗೀತೆ ಪುಸ್ತಕ ಅದರ ಜೊತೆಯಲ್ಲಿ ಮತ್ತು ಅವರ ಒಂದು ನಡುವಿನ ಭಾಗದಲ್ಲಿ ಗಡಿಯಾರವನ್ನು ನಾವು ನೋಡ್ತೇವೆ. ಆ ಗಡಿಯಾರ ಮತ್ತು ಆ ಒಂದು ಭಗವದ್ಗೀತೆಯ ಪುಸ್ತಕದಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ಅವರು ಆ ಒಂದು ಸಮಯ ಸ್ಫೂರ್ತಿಯನ್ನು, ಕಾಲವನ್ನು ವೃಥ ಹಾಳು ಮಾಡ್ಕೋಬಾರ್ದು, ಕಾಲವನ್ನು ವೃಥವಾಗಿ ನಾವು ವ್ಯಯಿಸಬಾರ್ದು, ಕಾಲವನ್ನು ಸರಿಯಾಗಿ ಸದ್ವಿನಿಯೋಗ ಪಡ್ಕೊಳ್ಬೇಕು. ಆಗ ಒಂದು ಕಾಲದಲ್ಲಿ ಏನು ಯಾವ ಸಮಯದಲ್ಲಿ ಯಾವೊಂದು ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಆ ಒಂದು ಕಾಲದೊಳಗೆ ಮಾಡಬೇಕು. ಕಾಲ ನಿಷ್ಠೆಯನ್ನು ಅವರು ಆ ಒಂದು ಗಡಿಯಾರದ ಮುಖಾಂತರವಾಗಿ ನಮಗೆ ಆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಕಳೆದು ಹೋದಂತಹ ಕಾಲವನ್ನು ಮತ್ತೆ ನಾವು ಮರಳಿ ಪಡೆಯೋದಕ್ಕಾಗೋದಿಲ್ಲ. ನಾವು ಅನಾವಶ್ಯಕವಾದಂತಹ ವಿಚಾರಗಳನ್ನು ಮಾಡೋದ್ರ ಮುಖಾಂತರವಾಗಿ ಅಥವಾ ಅನಾವಶ್ಯಕವಾದಂತಹ ಚರ್ಯೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಕಾಲಹರಣ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ಆ ಒಂದು ಸಮಯವನ್ನು ಕರ್ಮಗಳಿಗೆ, ಸದ್ವಿಚಾರಗಳಿಗೆ ಆ ಒಂದು ಸಮಯವನ್ನು ನಾವು ಉಪಯೋಗ ಮಾಡ್ಕೋಬೇಕು ಎನ್ನುವಂತಹ ಆ ಒಂದು ಗಾಂಧೀಜಿಯವರ ಆ ಒಂದು ನಡುವಿನಲ್ಲಿ, ಅಂದರೆ ಆ ಸೊಂಟದಲ್ಲಿ ಇರ್ತಕ್ಕಂಥ ಆ ಒಂದು ಗಡಿಯಾರ ನಮಗೆ ತಿಳಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೆ ಅವರ ಕೈಯಲ್ಲಿ ಯಾವಾಗಲೂ ಆ ಒಂದು ಭಗವದ್ಗೀತೆ ಪುಸ್ತಕ ಇರ್ತಕ್ಕಂಥದ್ದು. ಈ ಒಂದು ಭಗವದ್ಗೀತೆ ಪುಸ್ತಕ ಮಹಾತ್ಮ ಗಾಂಧೀಜಿಯವರಿಗೆ ಆ ಒಂದು ಸ್ವತಂತ್ರ ಹೋರಾಟ ಮಾಡುವುದಕ್ಕೆ ಎಷ್ಟೋ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಅದ್ಭುತವಾದಂತಹ ಗ್ರಂಥ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಅವರ ಒಂದು ಹೋರಾಟದಲ್ಲಿ ಆ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಏನೇ ಸಮಸ್ಯೆಗಳಾಗಲಿ, ದುಃಖಗಳೇ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಕಠಿಣ ಪರಿಸ್ಥಿತಿಗಳು ಬಂದರೂ ಸಹ ಆಗ ಮಹಾತ್ಮ ಗಾಂಧೀಜಿಯವರು ಮೌನಕ್ಕೆ ಶರಣಾಗಿ ಆ ಒಂದು ಭಗವದ್ಗೀತೆಯ ಇರ್ತಕ್ಕಂಥ ಆ ಒಂದು ಅದ್ಭುತವಾದಂತಹ ಶ್ಲೋಕಗಳನ್ನು ಪಠನೆಯನ್ನು ಮಾಡ್ತಾ ಇದ್ದರಂತೆ. ಆ ಒಂದು ಪಠನೆಯನ್ನು ಮಾಡೋದರ ಮುಖಾಂತರವಾಗಿ ಅವರು ಎಷ್ಟೋ ಆ ಒಂದು ಭಗವದ್ಗೀತೆ ಶ್ಲೋಕಗಳ ಆ ಶಕ್ತಿಯಿಂದ ಎಷ್ಟೋ ಸಮಾಧಾನಗೊಳ್ತಾ ಇದ್ದರು, ಎಷ್ಟೋ ಶಾಂತ ಮನಸ್ಕನ್ನು ಹೊಂದ್ತಾ ಇದ್ದರು. ಹಾಗೆ ಆ ಒಂದು ಸಮಸ್ಯೆಗಳಿಗೆ, ಆ ಒಂದು ಕಷ್ಟಗಳಿಗೆ ಆ ಒಂದು ಪರಿಹಾರವೂ ಸಹ ಸಿಗ್ತಾ ಇತ್ತಂತೆ ಆ ಒಂದು ಭಗವದ್ಗೀತೆಯನ್ನು ಓದೋದ್ರ ಮುಖಾಂತರವಾಗಿ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಭಗವದ್ಗೀತೆಯೇ ಮಹಾ ಪ್ರೇರಣೆ ಆ ಒಂದು ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮನ್ನು ತಾವು ತೊಡಸ್ಕೊಳ್ಳೋದಕ್ಕೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೆ ಮಹಾತ್ಮ ಗಾಂಧೀಜಿಗೆ ಶ್ರೀರಾಮಚಂದ್ರ ಅಂದರೆ ಆದರ್ಶ ಪುರುಷ ಮೈ ಡಿಯರ್ ಫ್ರೆಂಡ್ಸ್. ಶ್ರೀರಾಮಚಂದ್ರ ಅದ್ಭುತವಾದಂತಹ ಆ ಒಂದು ರಾಮರಾಜ್ಯದ ಕನಸನ್ನು ಕಂಡಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಆ ರಾಮರಾಜ್ಯದಂತೆಯೇ ಈ ಒಂದು ಭರತ ರಾಜ್ಯವೂ ಸಹ ಒಂದಾಗಬೇಕು, ಸ್ವತಂತ್ರದಿಂದ ಮುಕ್ತರಾಗಬೇಕು, ಭಾರತಾಂಬೆಯನ್ನು ಆ ಒಂದು ಬ್ರಿಟಿಷರ ಕೈಯಲ್ಲಿರ್ತಕ್ಕಂಥ ಆ ಒಂದು ಆಡಳಿತದಿಂದ ನಾನು ಮುಕ್ತಗೊಳಿಸಬೇಕು, ನಮ್ಮ ತಾಯಿಯನ್ನು ನಾನು ಸ್ವತಂತ್ರಗೊಳಿಸಬೇಕು ಎನ್ನುವಂತಹ ಮಹಾ ಸಂಕಲ್ಪದಲ್ಲಿ ಸ್ವತಂತ್ರ ಹೋರಾಟವನ್ನು ಮಾಡಿ ಆ ಒಂದು ಭಾರತಾಂಬೆಯನ್ನು ಸ್ವತಂತ್ರಳನ್ನಾಗಿ ಮಾಡಿದರು ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಹಾಗೆ ನಾವು ಕೂಡ ಗಾಂಧೀಜಿಯವರ ಥರ ಕಾಲವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಹಾಗೆ ಸದ್ಗ್ರಂಥವಾಗಿರ್ತಕ್ಕಂಥ ಆ ಒಂದು ಭಗವದ್ಗೀತೆಯನ್ನು ಸಹ ನಾವು ಅಭ್ಯಾಸವನ್ನು ಮಾಡಬೇಕು, ಓದಬೇಕು. ಆ ಒಂದು ಶ್ಲೋಕಗಳಲ್ಲಿರ್ತಕ್ಕಂಥ ಆ ಒಂದು ಅರ್ಥವನ್ನು, ಪರಮಾರ್ಥವನ್ನು, ಸತ್ಯವನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದ್ಭುತವಾಗಿ ನಮ್ಮ ಆ ಒಂದು ಗೀತೆಯನ್ನು ತಿಳಿದುಕೊಂಡು ಧರ್ಮಯುತವಾಗಿ ಜೀವಿಸೋದಕ್ಕೆ ಅನುಕೂಲ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಎಷ್ಟೋ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ಸೂಕ್ತಿಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಅವರು ಒಂದು ಕಡೆ ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್, ಜಗತ್ತಿನಲ್ಲಿರುವಂತಹ ಎಲ್ಲ ಧರ್ಮಗಳಲ್ಲಿ ಸತ್ಯ ಒಂದೇ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಒಂದು ಭೂಮಂಡಲದಲ್ಲಿರುವಂತಹ ಎಷ್ಟು ಧರ್ಮಗಳಿವೆಯೋ
ಆ ಒಂದು ಧರ್ಮಗಳ ಒಂದು ಮೂಲ ಸತ್ಯ ಒಂದೇ ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ಆ ಒಂದು ಧರ್ಮದ ಮೂಲ ಸತ್ಯ ಒಂದೇ. ಅದು ಹಿಂದೂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಪರ್ಷಿಯನ್ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು. ಈ ಎಲ್ಲ ಧರ್ಮಗಳ ಒಂದು ಮೂಲ ಸತ್ಯ ಎನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಎಲ್ಲ ಧರ್ಮಗಳಲ್ಲಿಯೂ ಸಹ ಸತ್ಯವನ್ನು ಅವರು ಕಂಡುಕೊಂಡಿದ್ದಾರೆ. ಅಂದರೆ ಹಿಂದೂ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು ಕೂಡ ಸತ್ಯ ಒಂದೇ, ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು ಕೂಡ ಸತ್ಯ ಒಂದೇ, ಹಾಗೆ ಬೌದ್ಧ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಸತ್ಯ ಕೂಡ ಒಂದೇ. ಅಂದರೆ ಎಲ್ಲ ಧರ್ಮಗಳ ಒಂದು ಮೂಲ ಆ ಒಂದು ಸತ್ಯ ಆಗಿದೆ ಎನ್ನುವಂತಹ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವರೇ ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ದೇಶ ವಿಧ ವಿಧವಾದಂತಹ ಧರ್ಮಗಳಿಂದ ಕೂಡಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ನೂರಾರು ಧರ್ಮಗಳು, ನೂರಾರು ಜಾತಿಗಳಿಂದ ಕೂಡಿರ್ತಕ್ಕಂಥ ಅದ್ಭುತವಾದಂತಹ ಆ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಳ್ಳುವಂತಹ, ನೋಡುವಂತಹ ಆ ಒಂದು ಅದ್ಭುತವಾದಂತಹ ದೇಶ ನಮ್ಮ ಭಾರತ ದೇಶ ಮೈ ಡಿಯರ್ ಫ್ರೆಂಡ್ಸ್. ನಾವೆಲ್ಲರೂ ಆ ಒಂದು ಭಾರತಾಂಬೆಯ ಮಕ್ಕಳು. ನಾವೆಲ್ಲರೂ ಆ ಒಂದು ಭಾರತಾಂಬೆಯ ಅದ್ಭುತವಾದಂತಹ ಈ ಒಂದು ಸಂಪತ್ತನ್ನು ಕೊಟ್ಟಿದ್ದಾಳೆ, ಈ ಒಂದು ಅದ್ಭುತವಾದಂತಹ ಪರಿಸರವನ್ನು ಕೊಟ್ಟಿದ್ದಾಳೆ. ಅವಳೊಂದಿಗೆ ನಾವು ಸಹಬಾಳ್ವೆಯಿಂದ ಎಲ್ಲ ಧರ್ಮದವರು ನಾವು ಆನಂದವಾಗಿ ಇರಬೇಕು ಎನ್ನುವಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಈ ಒಂದು ಸೂಕ್ತಿಯ ಮುಖಾಂತರವಾಗಿ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಧರ್ಮಗಳ ಒಂದು ಮೂಲ ಸತ್ಯ ಒಂದೇ ಆಗಿದೆ. ಆ ಸತ್ಯವನ್ನು ನಾವು ತಿಳ್ಕೋಬೇಕು. ಎಲ್ಲ ಧರ್ಮೀಯರ ಜೊತೆಯಲ್ಲಿ ಸಹಬಾಳ್ವೆಯಿಂದ ಇರಬೇಕು, ಸಹೋದರತ್ವದಿಂದ ಇರಬೇಕು. ಎಲ್ಲರೊಂದಿಗೆ ನಾವು ಕಲಿತು ಬೆರೆತು ಭಾರತಾಂಬೆಯ ಮುದ್ದಿನ ಮಕ್ಕಳಾಗಿ ನಾವು ಪ್ರಪಂಚದಲ್ಲಿ ವಿರಾಜಿಸಬೇಕು ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಮತ್ತು ಅವರು ಇನ್ನೊಂದು ಸೂಕ್ತಿಯನ್ನು ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲ ಜೀವಿಗಳೊಂದಿಗೆ ಯಾವ ವ್ಯಕ್ತಿಯಾದರೆ ಸ್ನೇಹದಿಂದ ಇರುವನೋ ಅವನೇ ಶ್ರೇಷ್ಠವಾದಂತಹ ವ್ಯಕ್ತಿ ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಈ ಒಂದು ಭೂಮಂಡಲದಲ್ಲಿರುವಂತಹ 84 ಲಕ್ಷ ಜೀವರಾಶಿಗಳೊಂದಿಗೆ ಯಾವ ಮಾನವನಾದರೆ ಸ್ನೇಹದಿಂದ, ಕರುಣೆಯಿಂದ, ಪ್ರೀತಿಯಿಂದ ಇರುವಂತಹ ವ್ಯಕ್ತಿ ಅವನು ಮಾನವನ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ, ಮಾನವನಲ್ಲಿಯೇ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಎನ್ನುವಂತಹ ಸೂಕ್ತಿಯನ್ನು, ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಆ ಒಂದು ಹಿಂಸೆಯನ್ನು ಬಿಡಬೇಕು. ನಮ್ಮ ಸುತ್ತಮುತ್ತಲಿರುವಂತಹ ಜೀವಿಗಳೊಂದಿಗೆ ಸ್ನೇಹದಿಂದ ಇರಬೇಕು, ಮತ್ತು ಅವುಗಳಿಗೆ ಕರುಣೆಯನ್ನು ತೋರಿಸಬೇಕು. ಅವುಗಳನ್ನು ಕೊಂದು ತಿನ್ನುವುದು ಮಹಾ ಅಪರಾಧ. ಅವುಗಳೊಂದಿಗೆ ನಾವು ಸಹಜೀವನವನ್ನು ಮಾಡಬೇಕು. ಆವಾಗಲೇ ನಾವು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತೀವಿ ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಮಹಾ ಜ್ಞಾನವನ್ನು ಪಡೆದಂತಹ ಮಹಾತ್ಮ ಗಾಂಧೀಜಿಯವರು ಈ ಒಂದು ಅಹಿಂಸಾ ಧರ್ಮವನ್ನು, ಅಹಿಂಸಾ ಒಂದು ಮಾರ್ಗದ ಮುಖಾಂತರವಾಗಿಯೇ ನಮ್ಮೆಲ್ಲರಿಗೂ ಈ ಒಂದು ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು ಮೈ ಡಿಯರ್ ಫ್ರೆಂಡ್ಸ್. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಮತ್ತೊಂದು ಸೂಕ್ತಿಯನ್ನು ಗಾಂಧೀಜಿಯವರು ಹೇಳ್ತಾರೆ. ಸತ್ಯ ಎಂದರೆ ನಿಮ್ಮೊಳಗಿನ ಅಂತಃಶುದ್ಧಿಯಿಂದ ಬರುವಂತಹ ಆ ಧ್ವನಿಯೇ ಸತ್ಯದ ಆಗಿರುತ್ತಂತ ಹೇಳ್ತಾರೆ. ಅಂದರೆ ನಾವು ಯಾವಾಗಾದರೆ ಕಣ್ಣೆರಡು ಮುಚ್ಚಿಕೊಂಡು ಶ್ವಾಸದ ಮೇಲೆ ಗಮನ ಇಟ್ಟು ಆ ಒಂದು ಅಂತರಾಳದಲ್ಲಿ ನಾವು ಹೋದಾಗ ನಮ್ಮಲ್ಲಿ ಒಂದು ಅದ್ಭುತವಾದಂತಹ ಧ್ವನಿ ಬರುತ್ತೆ. ಆ ಧ್ವನಿಯೇ ಆ ಒಂದು ಸತ್ಯ ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಗಾಂಧೀಜಿಯವರು ಯಾವಾಗಲೂ ಅವರು ಆ ಒಂದು ಧ್ಯಾನದಲ್ಲಿ ಇರ್ತಾ ಇದ್ದರು. ಹಾಗೆ ಪ್ರತಿ
ವಾರಕ್ಕೊಮ್ಮೆ ಮೌನ ವ್ರತವನ್ನು ಮಾಡ್ತಾ ಇದ್ರು, ಹಾಗೆ ಉಪವಾಸವನ್ನು ಸಹ ಮಾಡ್ತಾ ಇದ್ರು ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಧ್ಯಾನ ಶಕ್ತಿ, ಆ ಒಂದು ಮೌನ ಶಕ್ತಿ, ಆ ಒಂದು ಉಪವಾಸ ಶಕ್ತಿಯಿಂದ ತಮ್ಮನ್ನು ತಾವು ಗೆದ್ರು ಮೈ ಡಿಯರ್ ಫ್ರೆಂಡ್ಸ್. ತಮ್ಮ ಒಂದು ಅರಿಷಡ್ ವರ್ಗಗಳನ್ನೆಲ್ಲ ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರು ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಯಾರಾದರೆ ತನ್ನನ್ನು ತಾನು ಜಯಿಸ್ತಾನೋ ಆಗ ಪ್ರಪಂಚವನ್ನೆಲ್ಲ ಜಯಿಸ್ತಾನೆ ಎನ್ನುವಂತಹ ಮಾತಿನಂತೆ ಮಹಾತ್ಮ ಗಾಂಧೀಜಿಯವರು ಮೊದಲು ತಮ್ಮನ್ನು ತಾವು ಜಯಿಸಿಕೊಂಡ್ರು. ತಮ್ಮ ಒಂದು ಅರಿಷಡ್ ವರ್ಗಗಳ ಮೇಲೆ ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿದ್ರು. ಹಾಗಾಗಿನೇ ಆ ಒಂದು ಮೌನ ಶಕ್ತಿಯಿಂದ, ಆ ಒಂದು ಅದ್ಭುತವಾದಂತಹ ಆ ಒಂದು ಧ್ಯಾನ ಶಕ್ತಿಯಿಂದ ನಮ್ಮ ಭಾರತಾಂಬೆಯನ್ನು ಸ್ವತಂತ್ರ ಮುಕ್ತರನ್ನಾಗಿ ಮಾಡಿದಂತಹ ಖ್ಯಾತಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹೀಗೆ ಹಲವಾರು ಸೂಕ್ತಿಗಳನ್ನು ಹೇಳುವುದರ ಮುಖಾಂತರವಾಗಿ ನಮ್ಮ ದೇಶಕ್ಕೆ ಪಿತಾಮಹರಾಗಿದ್ದಾರೆ. ಇಡೀ ಭಾರತ ದೇಶಕ್ಕೆ ತಂದೆಯಾಗಿದ್ದಾರೆ. ಮತ್ತು ಈ ಒಂದು ಜಗತ್ತಿಗೆ ಯುದ್ಧದಿಂದ, ಶಸ್ತ್ರಗಳಿಂದ, ಹಿಂಸೆಯಿಂದ ನಾವು ಸ್ವತಂತ್ರವನ್ನು ಪಡೆಯಬಹುದು ಎನ್ನುವಂತಹ ಆ ಒಂದು ಆಲೋಚನೆಯಲ್ಲಿ ಇರುವಂತಹ ಜನರಿಗೆ ನಾವು ಸತ್ಯ ಮತ್ತು ಅಹಿಂಸೆಯಿಂದಲೂ ಸಹ ಸ್ವತಂತ್ರವನ್ನು ಪಡೆಯಬಹುದು ಎನ್ನುವಂತಹದ್ದನ್ನು ತೋರಿಸಿಕೊಟ್ಟವರೇ ಮಹಾತ್ಮ ಗಾಂಧೀಜಿಯವರು ಮೈ ಡಿಯರ್ ಫ್ರೆಂಡ್ಸ್. ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಜೀವನ ಚರಿತ್ರೆಯೇ ನಮ್ಮೆಲ್ಲರಿಗೂ ಆದರ್ಶ ಮೈ ಡಿಯರ್ ಫ್ರೆಂಡ್ಸ್. ಪಿರಮಿಡ್ ಮಾಸ್ಟರ್ಗಳು ಎಲ್ಲರೂ ಸಹ ಈ ಒಂದು ಅದ್ಭುತವಾದಂತಹ ಮಹಾತ್ಮ ಗಾಂಧೀಜಿಯವರ ಒಂದು ಸೂಕ್ತಿಗಳನ್ನು, ಅವುಗಳ ಒಂದು ಅರ್ಥವನ್ನು, ಅಂತರಾರ್ಥವನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಈ ಒಂದು ಅದ್ಭುತವಾದಂತಹ ಆ ಒಂದು ಅಹಿಂಸಾ ಧರ್ಮವನ್ನು ಎಲ್ಲರಿಗೂ ಹೇಳ್ತಾ ನಾವು ಕೂಡ ಒಬ್ಬ ಮಹಾತ್ಮ ಗಾಂಧೀಜಿಯವ್ರ ಥರ, ಒಬ್ಬ ಬುದ್ಧನ ಥರ ವಿರಾಜಿಸೋಣ ಅಂತ ಹೇಳ್ತಾ, ಈ ಒಂದು ಅದ್ಭುತವಾದಂತಹ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಹಾಗೂ ವಿಶ್ವ ಅಹಿಂಸಾ ದಿನಾಚರಣೆಯ ಪ್ರಯುಕ್ತವಾಗಿ ನನ್ನೆರಡು ಮಾತುಗಳನ್ನು ಹೇಳಲು, ನನ್ನಲ್ಲಿರುವಂತಹ ಆ ಒಂದು ಜ್ಞಾನವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMC ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.